ಹಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಪಾರ್ಟ್ 1ನ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪಾರ್ಟ್ 1ನಲ್ಲಿ ನಾನು ಯಾವ ಥರ ಕಟಿಂಗ್ ಮಾಡಿದೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಲೀವ್ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಫೋಲ್ಡ್ ಸ್ಟಿಚಿಂಗ್ ಮಾಡ್ಕೊಂಡಿದ್ಮೇಲೆ ಈ ಥರ ಉಲ್ಟಾ ತಗೊಂಡು ಲೈನಿಂಗ್ ಮೇಲೆ ಈ ಥರ ಒಂದು ಸ್ಟಿಚ್ ಹಾಕೋಬೇಕು. ಇದಾದಮೇಲೆ ಲೈನಿಂಗನ್ನು ಅಟ್ಯಾಚ್ ಮಾಡಿದೆ ಸ್ಟಿಚ್ ಹಾಕ್ಕೊಂಡು. ಎರಡು ಸ್ಲೀವನ್ನು ಇದೇ ಥರ ರೆಡಿ ಮಾಡಿಕೊಂಡೆ. ಇದು ಪ್ಯಾಡೆಡ್ ಬ್ಲೌಸ್ ಆಗಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ನಾನು 4 ಲೇಯರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾಡೆಡ್ ಏನು ಅಟ್ಯಾಚ್ ಮಾಡ್ತೀವೋ ಆ ಲೈನಿಂಗನ್ನು ಎತ್ತಿಟ್ಬಿಟ್ಟು ಇವಾಗ ನಾರ್ಮಲ್ ಲೈನಿಂಗನ್ನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಅಟ್ಯಾಚ್ ಮಾಡಿದ ಮೇಲೆ ಇವಾಗ ಈ ಪ್ರಿನ್ಸ್ ಕಟ್ ಏನಿದೆಯೋ ಅದನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡಲ್ಲೂ. ಇಷ್ಟೊತ್ತು ಮೈನ್ ಫ್ಯಾಬ್ರಿಕನ್ನು ಯಾವ ಥರ ಮಾಡಿದ್ವೋ ಈ ಲೈನಿಂಗ್ ಪಾರ್ಟನ್ನು ಅದೇ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕಪ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಲೈನಿಂಗನ್ನು ನಾವು ಅಟ್ಯಾಚ್ ಮಾಡಿಕೊಂಡು ಅದನ್ನು ನಾನು ಈ ಥರ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನೆಕ್ನ ಫಿನಿಶ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡಲ್ಲಿ. ಕಪ್ಸ್ ಅಟ್ಯಾಚ್ ಮಾಡ್ಕೊಳ್ಳೋ ಲೈನಿಂಗಿಗೆ ನಾನು ಆಲ್ರೆಡಿ ಏನು ಶೇಪ್ಗೆ ನಾನು ನೆಕ್ ಕಟ್ ಮಾಡ್ಕೊಂಡಿದ್ನೋ ಅದೇ ಥರ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೆಕ್ ಫಿನಿಶ್ ಆದಮೇಲೆ ಇವಾಗ ನಾನು ಕಪ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡಿದ್ಮೇಲೆ ನಾನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಇದು ನನಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಎರಡು ಸೈಡ್ಗೆ ಈ ಥರ ಕಪ್ಸ್ ಅಟ್ಯಾಚ್ ಮಾಡಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ.
ಬ್ಯಾಕಲ್ಲಿ ಪೋಟ್ಲಿ ಡಿಸೈನ್ ಇರೋದ್ರಿಂದ ನಾನು ಇವಾಗ ಪೋಟ್ಲಿ ಡಿಸೈನ್ನ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಒಂದು ಮೇನ್ ಸೈಡ್ ಫ್ಯಾಬ್ರಿಕ್ ಮೇಲೆ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಇನ್ನೊಂದು ಸೈಡ್ದು ಫ್ಯಾಬ್ರಿಕನ್ನು ಈ ಥರ ತಗೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ ಫಿನಿಶ್ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ ಮಾತ್ರ ನಾನು ಈ ಥರ ಕಟ್ಕೊಟ್ಟಿದ್ದೀನಿ. ಲೈನಿಂಗನ್ನು ಕಟ್ಕೊಟ್ಟಿಲ್ಲ, ಲೈನಿಂಗ್ ನಾರ್ಮಲ್ ಆಗೇ ಇದೆ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಲೈನಿಂಗನ್ನು ಕಟ್ಕೊಟ್ಟಿಲ್ಲ, ಮೇನ್ ಫ್ಯಾಬ್ರಿಕ್ಕಿಗೆ ಮಾತ್ರ ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇವಾಗ ಬ್ಯಾಕಲ್ಲಿ ಟೈಯಿಂಗ್ ಡಿಸೈನ್ ಇರೋದ್ರಿಂದ 4 ಪೀಸ್ ಟೈಯಿಂಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ರೈಟ್ ಸೈಡ್ಗೆ 2 ಪೀಸು, ಲೆಫ್ಟ್ ಸೈಡ್ಗೆ 2 ಪೀಸ್ ಆಗಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಲೈನಿಂಗನ್ನು ನಾನು ಯಾವುದೇ ಥರ ಮಿಡಲಲ್ಲಿ ಕಟ್ಕೊಟ್ಟಿಲ್ಲ ಪೋಟ್ಲಿ ಡಿಸೈನ್ಗೆ. ಈಗ ಫಸ್ಟಿಗೆ ನಾನು ಮೇಲ್ಗಡೆ ನೆಕ್ ಪಾರ್ಟನ್ನು ಫಿನಿಶ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ದು ನೆಕ್ಕನ್ನು ಯಾವ ಶೇಪಲ್ಲಿ ಕಟ್ ಮಾಡಿದ್ನೋ ಅದೇ ಥರ ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಇವಾಗ ಬಾಟಮ್ ಪಾರ್ಟನ್ನು ಈ ಥರ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಏನು ಬ್ಯಾಕಲ್ಲಿ ಏನು ಶೇಪ್ ಇದೆಯೋ ಅದಕ್ಕೆ ನಾನು ಇವಾಗ ಆಲ್ರೆಡಿ ನಾವು ರೆಡಿ ಮಾಡಿಟ್ಕೊಂಡಿರೋ ಟೈಯಿಂಗನ್ನು ನಾನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬಾಟಮ್ದು ಎಂಡಿಗೆ ಮತ್ತು ಇನ್ನೊಂದನ್ನು 1 ಇಂಚ್ ಬಿಟ್ಕೊಂಡು ಗ್ಯಾಪ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಎರಡೂ ಸೈಡಲ್ಲಿ.
ಫಸ್ಟಿಗೆ ಬಾಟಮಲ್ಲಿ ನೆಕ್ ಪಾರ್ಟಲ್ಲಿ ಈ ಥರ ಲೈನಿಂಗನ್ನು ಉಲ್ಟಾ ಮಾಡ್ಕೊಂಡು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ ಲೈನಿಂಗ್ ಮೇಲೆ. ಇದಿಷ್ಟಾದಮೇಲೆ ನಾನು ಶೋಲ್ಡರ್ ಹತ್ರ ಒಂದು 5 ಇಂಚ್ ಬಿಟ್ಕೊಂಡು ನಾನು ಈ ಥರ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಎರಡು ಸೈಡಲ್ಲಿ 5 ಇಂಚು ಗ್ಯಾಪ್ ಇಟ್ಕೊಂಡೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾನು 5 ಇಂಚು ಫಿನಿಶಿಂಗೋಸ್ಕರ ಬಿಟ್ಕೊಂಡಿದ್ದೆ. ಬ್ಯಾಕ್ ನೆಕ್ಕದು ಲೈನಿಂಗನ್ನು ಈ ಥರ ಮೇಲ್ಗಡೆಯಿಂದ ಈ ಥರ ಕವರ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಫಿನಿಶಿಂಗ್ ಈ ಥರ ಬರುತ್ತೆ ಇವಾಗ. ಎರಡು ಸೈಡ್ದು ಶೋಲ್ಡರ್ನ ಇದೇ ಥರ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಎರಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡೆ. ಇವಾಗ ಫ್ರಂಟಲ್ಲಿ ಹುಕ್ಸ್ ಪಾರ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹುಕ್ಸ್ ಪಾರ್ಟ್ ರೆಡಿ ಆದಮೇಲೆ ಇವಾಗ ಲೂಪ್ ಪಾರ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಫೈನಲ್ ಆಗಿ ಫ್ರಂಟ್ ಪಾರ್ಟದು ಬಾಟಮ್ ಸೈಡನ್ನು ಫಿನಿಶ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡಲ್ಲಿ. ಕೊನೆಗೆ ಎರಡು ಸೈಡ್ಸನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸ್ ರೆಡಿ ಆಗುತ್ತೆ. ಫೈನಲಿ ನಾನು ಟೈಯಿಂಗ್ ಏನು ಮಾಡ್ಕೊಂಡಿದ್ನೋ ಅದಕ್ಕೆ ಈ ಥರ ಫ್ಲವರ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಫೈನಲಿ ಬ್ಲೌಸ್ ರೆಡಿ ಆಯಿತು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನ್ನ ಫೈನಲ್ ರಿಸಲ್ಟ್ಗಾಗಿ ಕೊನೆ ತನಕ ವಿಡಿಯೋನ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ರಾಮ್ ರಾಮ್. ಎಸ್, ಫೈನಲಿ ಬ್ಲೌಸ್ ರೆಡಿ ಆಯಿತು. ಸಾರಿ ಹಾಕೊಂಡು ಬರ್ತೀನಿ, ನೋಡೋಣ. ನನ್ನ ದೊರಸ್ಸಾನಿ ನೀನೇ